ಬೇರೆ ಯಾರಿದ್ದೀರಿ ಸರ್? ನಮಸ್ತೆ ಸರ್. ನಮಸ್ತೆ ಅಮ್ಮ. ಸೌಮ್ಯ ಅಂತ ಹೊಸಕೋಟೆ. ಹೊಸಕೋಟೆ, ಸೂಪರ್ ಅಮ್ಮ. ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ, ಇವತ್ತು ಯಾವ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ಲಿಕ್ಕೆ ಜಾಯ್ನ್ ಆಗಿದ್ದೀರಿ ಅಂತ ಗೊತ್ತಲ್ವಾ ಎಲ್ಲರಿಗೂ? ಸರ್, ಗೊತ್ತಿದ್ಯಾ ಇಲ್ಲ ಹೇಳ್ಬೇಕಾ? ನೀವೊಂದ್ಸರಿ ಪಂಚಪಕ್ಷಿ ಹೇಳಿ ಸರ್. ಸರ್, ಓಕೆ, ಹೊಸ್ತಲ್ವಾ ಹೇಳಿ. ಪಂಚಪಕ್ಷಿ. ಸೂಪರ್ ಸೂಪರ್, ಫೈನ್. ಪಂಚಪಕ್ಷಿ ಬಗ್ಗೆ ಇವತ್ತು ಮಾತಾಡ್ಲಿಕ್ಕೆ ಜಾಯ್ನ್ ಆಗಿದ್ವಿ. ಇಲ್ಲಿ ಆಲ್ರೆಡಿ ಸುಮಾರು ಜನ ನಮ್ಮ ಸ್ವರವಿಜ್ಞಾನ ಎಲ್ಲ ಕಲ್ತಿರೋರು ಇದ್ದೀರಿ. ಎಲ್ಲರಿಗೂ ಸಂತೋಷ ಆಗ್ತದೆ ನೋಡೋದಿಗೆ. ಸೂಪರ್. ಓಕೆ, ಫೈನ್. ಮೊದಲನೇದಾಗಿ ಯಾರಿಗೆ ನನ್ನ ಪರಿಚಯ ಇಲ್ಲ, ನನ್ನ ಪರಿಚಯ ಮಾಡ್ಕೊಂತೀನಿ. ನನ್ನ ಹೆಸರು ಹರ್ಷವರ್ಧನ್ ಅಂತ. ಓಕೆ, ನಾನು ತಾಯಿ ಲಲಿತಾ ಪರಮೇಶ್ವರಿ ಆರಾಧಕ ಹಾಗೂ ಹಿಪ್ನೋಥೆರಪಿಸ್ಟ್ ಹಾಗೂ ನ್ಯೂಮರಲಿಸ್ಟ್. ಇದೇ ರೀತಿ ತುಂಬಾ ಮೊಡಾಲಿಟೀಸ್ ಅಲ್ಲಿ ಟೀಚ್ ಮಾಡ್ತಾ ಇರ್ತೀನಿ. ಓಕೆನಾ? ಸೊ ಸ್ವರವಿಜ್ಞಾನ ಆಗ್ಬೋದು, ಪಂಚಪಕ್ಷಿ ಶಾಸ್ತ್ರ ಆಗ್ಬೋದು, ಲೈಕ್ ಪಂಚತತ್ವ ಹೀಲಿಂಗ್ ಆಗ್ಬೋದು, ಹಾಗೆ ಅನಿಮಲ್ ಟೋಟಮ್ ಅಂತ ನಮ್ಮ ಒಂದು ಸ್ಪಿರಿಚುವಲ್ ಗೈಡ್ ಆಗಿ, ಈಗ ಏಂಜಲ್ ಹೀಲಿಂಗ್ ಅಂತೆಲ್ಲ ಕೇಳಿರ್ತೀರಿ ಅಲ್ವಾ? ಅದೇ ರೀತಿ ನಮ್ಮ ಅನಿಮಲ್ಸ್, ಈಗ ನಮ್ಮ ಪೆಟ್ಸ್ ನ ಕರೆದಿ ಆ ಎನರ್ಜಿಯಿಂದ ನಮ್ ಕೆಲಸ ಮಾಡ್ಕೊಳ್ಳೋವಂಥದ್ದು. ಈ ತರ ತುಂಬಾ ಮೊಡಾಲಿಟೀಸ್ ಅಲ್ಲಿ ಟೀಚ್ ಮಾಡ್ತಾ ಇರ್ತೀನಿ. ಓಕೆನಾ? ಸೊ ಫೈನ್, ನಾವಿರೋದು ಬ್ಯಾಂಗ್ಳೂರಲ್ಲಿ ಆಕ್ಚುಲಿ. ಹಾಗೆ ಇವತ್ತು ನಾವು ಯಾವ ವಿಚಾರ ತಿಳ್ಕೊಳ್ಳಿಕ್ ಬಂದಿದೀವಿ ಅಂತ ಹೇಳಿದ್ರೆ ಪಂಚಪಕ್ಷಿ ಶಾಸ್ತ್ರ ಅಂತ. ಪಂಚಪಕ್ಷಿ ಶಾಸ್ತ್ರದ ಬಗ್ಗೆ ಯಾರಿಗಾದ್ರೂ ಏನಾದ್ರೂ ನಾಲೆಡ್ಜ್ ಇದ್ರೆ ತಮ್ಮ ನಾಲೆಡ್ಜ್ ಕೂಡ ಶೇರ್ ಮಾಡ್ಕೋಬಹುದು ಇಲ್ಲಿ. ಯಾರಿಗಾದ್ರೂ ಅದ್ರ ಬಗ್ಗೆ ಅನುಭವ ಇದ್ರೆ, ಅದ್ರ ಬಗ್ಗೆ ತಿಳುವಳಿಕೆ ಇದ್ರೆ ಹೇಳ್ಬೋದು. ನಮಗೂ ಸ್ವಲ್ಪ ಅರ್ಥ ಆಗತ್ತೆ, ಏನಾದ್ರೂ ಎಕ್ಸ್ಟ್ರಾ ಇದ್ರೆ ತಿಳ್ಕೊಳ್ಳೋವಂಥದ್ದು. ಓಕೆ, ಯಾರಿಗಾದ್ರೂ ಅನುಭವ ಇದೆಯಾ ಇಲ್ವಾ? ಅದ್ರ ಬಗ್ಗೆ ಗೊತ್ತಿದ್ಯಾ ಗೊತ್ತಿಲ್ವಾ? ಅದು ಇನ್ನು ಹೊಸ್ದಾಗಿ ಕೇಳ್ತಾ ಇದೀವಿ ಸರ್ ನಾವು. ಓಕೆ. ಇದ್ರ ಬಗ್ಗೆ ಗೊತ್ತಿಲ್ಲ. ಸ್ವಲ್ಪ ಅನುಭವ ಇದೆ ಗುರುಗಳೇ. ಸೂಪರ್ ಅಮ್ಮ. ಏನ್ ಗೊತ್ತಿದೆ ಅದ್ರ ಬಗ್ಗೆ? ಅದು 5 ಪಕ್ಷಿಗಳದ್ದು ಆಡಳಿತ ಟೈಮ್ ಅಲ್ಲಿ ಏನ್ ಮಾಡಿದ್ರೆ ಕೆಲ್ಸ ಆಗತ್ತೆ ಓಕೆ, ಅನ್ನೋದ್ರ ಬಗ್ಗೆ. ಸೂಪರ್ ಸೂಪರ್. ನಮ್ ಹೆಸರು ಪಕ್ಷಿ, ನಕ್ಷತ್ರದ ಪಕ್ಷಿ ಅಂತ ಈ ತರ ಎಲ್ಲ ಹೌದೌದು, ಅಷ್ಟು ಸ್ವಲ್ಪ ಬೇಸಿಕ್ ಒಂಚೂರು ಗೊತ್ತಿದೆ ಸರ್. ಒಳ್ಳೇದು ಒಳ್ಳೇದು. ಅಜಯ್ ಸರ್ ಹೇಳಿ. ಅಜಯ್ ಸರ್ ಬೆಳಗಾವಿಯಿಂದ ಹೇಳಿ ಸರ್. ಅನ್ಮ್ಯೂಟ್ ಮಾಡಿ ಮಾತಾಡಿ ಸರ್. ಸರ್ ನಮಸ್ತೆ. ನಮಸ್ತೆ ಸರ್, ಹೇಳಿ ಸರ್. ಪಂಚಪಕ್ಷಿ ಶಾಸ್ತ್ರದ ಬಗ್ಗೆ ನನಗೆ ಗೊತ್ತಿರೋ ಪ್ರಕಾರ ಹಾ ಸರ್. ಪಂಚಪಕ್ಷಿ ವಿದ್ಯೆಯನ್ನ ಕಲಿತವ್ರು ಯಾರು ಕೂಡ ಮುಟ್ಟಕ್ಕಾಗಲ್ಲ ಅಂತ ನನಗೆ ನನ್ನ ಗುರುಗಳು ಹೇಳ್ಕೊಟ್ಟಿದ್ದು. ಅಂದ್ರೆ ಅವ್ರು ಯಾವ ರೀತಿ ಏನ್ ಮಾಡ್ಕೋಬೇಕು, ಅವ್ರು ಯಾವ ರೀತಿ ಯಾವ ಟೈಮ್ ಅಲ್ಲಿ ಚೇಂಜ್ ಆಗ್ತಾರೆ, ಅಂದ್ರೆ ಇದು ನಮ್ಗೆ ನಕ್ಷತ್ರ ಅದರ ಮೇಲೆ ಅಂತ ಒಬ್ಬರು ಹೇಳ್ತಾರೆ, ಬಟ್ ಆ ರೀತಿ ಇಲ್ಲ ಇದು ನನಗ್ ಗೊತ್ತಿರೋ ಪ್ರಕಾರ. ಬಟ್ ಈ ಪಂಚಪಕ್ಷಿ ವಾಶಿಯೋಗ ಆಗಿರ್ಬೋದು, ಶ್ರೀ ವಿದ್ಯೆ ಆಗಿರ್ಬೋದು, ಈ 3 ವಿದ್ಯೆಗಳು ಮತ್ತು ಗಾಯತ್ರಿ ಉಪಾಸಕರು, ಈ 3 ವಿದ್ಯೆಯನ್ನ ಕಲಿತವ್ರನ್ನ ಎಂತೆ ಮಾಂತ್ರಿಕ ವಿದ್ಯೆಯನ್ನು ಕೂಡ ಹಿಡಿಯಕ್ಕಾಗಲ್ಲ. ಅದರಲ್ಲಿ ಪ್ರೊಕ್ಟಿಕಲಿ ಪಂಚಪಕ್ಷಿ ವಿದ್ಯೆ ಅನ್ನೋದು ಬಹು ಉತ್ತಮವಾದ ವಿದ್ಯೆ ಅಲ್ವಾ ಗುರುಗಳೇ? ಖಂಡಿತವಾಗ್ಲು ಸರ್, ಖಂಡಿತವಾಗ್ಲು ತುಂಬಾ ಚೆನ್ನಾಗಿ ಹೇಳಿದ್ರಿ. ಇದು ಆಕ್ಚುಲ್ ಆಗಿ ಗೊತ್ತಿರೋರಿಗೆ ಮಾತ್ರ ಇದ್ರ ಎನರ್ಜಿ ಏನು ಅಂತ ಗೊತ್ತಿರೋವಂಥದ್ದು. ಪಂಚಪಕ್ಷಿ ಶಾಸ್ತ್ರ ಅಂತ ಹೇಳಿದ್ರೆ ನಮ್ಮ ಈಗಿನ ಪ್ರೆಸೆಂಟ್ ಆಗಿ ಪಂಚಪಕ್ಷಿ ಶಾಸ್ತ್ರದ ಬಗ್ಗೆ ಗೊತ್ತಿರತಕ್ಕಂತ ಅಸ್ಟ್ರಾಲಜರ್ಗಳು ಅಥವಾ ಮಾಂತ್ರಿಕರು ಕೂಡ ಸ್ವಲ್ಪ ಭಯ ಬೀಳ್ತಾರೆ. ಇವ್ರ ಹತ್ರ ಹೇಗಿರ್ಬೇಕಪ್ಪ ಅಂತ ಯೋಚನೆ ಮಾಡುವಂತ ಪರಿಸ್ಥಿತಿ ಬರುತ್ತೆ ಅಂತ. ಏನಕ್ಕಂತ ಹೇಳಿದ್ರೆ ಪಂಚ ಸಾರಿ, ಬೇರೆ ಯಾರಾದ್ರೂ ಏನಾದ್ರೂ ಹೇಳೋದಿದ್ಯಾ? ಹೇಳಿ, ತೊಂದರೆ ಇಲ್ಲ, ತಿಳ್ಕೊಳ್ಳೋಣ. ಇವ್ರ ಪಂಚಪಕ್ಷಿ ಶಾಸ್ತ್ರವನ್ನ ಮಾಡಕ್ಕಾಗಲ್ಲ ಗುರುಗಳೇ ಅಲ್ವಾ? ನನಗ್ ಗೊತ್ತಿರೋ ಪ್ರಕಾರ ಸರ್, ಪಂಚಪಕ್ಷಿ ಶಾಸ್ತ್ರದವ್ರನ್ನ ಯಾವ್ದೇ ಕಾರಣಕ್ಕೂ ಮುಟ್ಟಕ್ಕಾಗಲ್ಲ, ಮತ್ತ ಅವ್ರನ್ನ ಮುಟ್ಟಬೇಕಂದ್ರೆ ಒಂಥರ ಡೇಂಜರ್ ಅಂದಂಗೆ. ಖಂಡಿತವಾಗ್ಲಿ ನಾನು ಅದನ್ನ ಸುಲಭವಾಗಿ ಹೇಳ್ಕೊಡ್ತೀನಿ ಯಾವ ರೀತಿ ಅಂತ. ಓಕೆ, ಫೈನ್. ಓಕೆ ಸರ್, ಅಲ್ಲ ಬೇರೆ ಯಾರಿಗಾದ್ರೂ ಇದ್ರ ಬಗ್ಗೆ ಅನುಭವ ಇದ್ರೆ ಹೇಳ್ಕೊಳ್ಳೋರು ಹೇಳ್ಕೋಬಹುದು ಅಂತ ಅಷ್ಟೇ ಉದ್ದೇಶ. ವೆಯ್ಟ್ ಮಾಡ್ತಿರೋಂಥದ್ದು. ಯಾರಿಗೂ ಗೊತ್ತಿಲ್ವಾ? ಫೈನ್. ನೋಡಿ, ಪಂಚಪಕ್ಷಿ ಶಾಸ್ತ್ರ ಅನ್ನುವಂಥದ್ದು ನಮ್ಮ 5 ಪಕ್ಷಿಗಳು ಅಂತ. ಅಂದ್ರೆ ಇದು ಆಕ್ಚುಲಿ ಅಸ್ಟ್ರಾಲಜಿಯಲ್ಲಿ ಬರುವಂತ ಒಂದು ವಿಧಾನ. ಈಗ ನೀವು ಗಿಳಿ ಶಾಸ್ತ್ರ ಆಗ್ಬೋದು, ಕವಡೆ ಶಾಸ್ತ್ರ ಆಗ್ಬೋದು, ಈ ರೀತಿ ಇದು ಕೂಡ ಪಂಚಪಕ್ಷಿ ಶಾಸ್ತ್ರ ಅನ್ನುವಂಥದ್ದು ಕೂಡ ನಮ್ಮ ಸ್ವರವಿಜ್ಞಾನ ಹೇಗ್ ಬಂದಿದೆ ಅದೇ ರೀತಿ ಈ ವಿದ್ಯೆನೂ ಕೂಡ ಬಂದಿರೋವಂಥದ್ದು ಅಂತ. ಆದ್ರೆ ಇದಕ್ಕೆ ಮೂಲ ಬಂದು ನಮ್ಮ ತಮಿಳ್ನಾಡು ಅಂತ ಹೇಳ್ತಾರೆ. ಓಕೆನಾ? ತಮಿಳ್ನಾಡಲ್ಲಿ ಇರ್ತಕ್ಕಂಥ ಸಿದ್ಧರಿಂದ ಇದರ ಮೂಲ ಬಂದಿರೋದು ವಿದ್ಯೆ ಅಂತ ಕೂಡ ಕೇಳ್ಪಟ್ಟಿದ್ದೀವಿ. ಇದನ್ನ ಯಾವ ರೀತಿ ಅಂತ ಹೇಳಿದ್ರೆ ಈಗ ನಮ್ಮ ಪಂಚಭೂತಗಳು ಪಂಚತತ್ವಗಳು ಹೇಗಿದೆ ಅದೇ ರೀತಿ ಪಂಚಪಕ್ಷಿಗಳಂತ ಬರುತ್ತೆ. ಒಂದು ಗಿಡಗ ಅಂತ ಹೇಳ್ತೀವಿ, ಹದ್ದು ಅಂತ ಹೇಳ್ತೀವಲ್ವಾ, ರಣ ಹದ್ದು ಅಂತ. ಒಂದು ಗೂಬೆ ಅಂತ ಹೇಳ್ತೀವಿ, ಹಾಗೆ ಕಾಗೆ ಅಂತ ಹೇಳ್ತೀವಿ, ಮತ್ತು ಕೋಳಿ ಹಾಗೂ ನವಿಲ್ ಅಂತ ಹೇಳ್ತೀವಿ. ನಮ್ಮ ಜನ್ಮ ನಕ್ಷತ್ರದ ಅನುಸಾರವಾಗಿ ನಾವು ಯಾವ ಪಕ್ಷಿಗೆ ಸೇರಿದವರು ಅಂತ ತಿಳ್ಕೊಂಡ್ವಿ ಅಂತ ಹೇಳಿದ್ರೆ
ಹಾಗೆ ಇದರ 5 ಚಟುವಟಿಕೆಗಳು ಅಂತ ಹೇಳ್ತೀವಿ. ರೂಲಿಂಗ್ ಅಂತ ಹೇಳ್ತೀವಿ, ಆಡಳಿತ ನಡೆಸ್ತಾ ಇರತ್ತೆ. ಹೀಟಿಂಗ್ ಅಂತ ಹೇಳ್ತೀವಿ, ಊಟ ಮಾಡ್ತಾ ಇರತ್ತೆ. ಸ್ಲೀಪಿಂಗ್ ಅಂತ ಹೇಳ್ತೀವಿ, ಸಾರಿ ವಾಕಿಂಗ್ ಅಂತ ಹೇಳ್ತೀವಿ, ನಡೆದಾಡ್ತಾ ಇರತ್ತೆ ಅಂತ ಹೇಳ್ತೀವಿ. ಹಾಗೆ ಸ್ಲೀಪಿಂಗ್ ಅಂತ ಹೇಳ್ತೀವಿ, ವಿರಾಮ ರೆಸ್ಟ್ ತಗೊಂತಾ ಇದೆ ಅಂತ ಹೇಳ್ತೀವಿ. ಡೈಯಿಂಗ್ ಅಂತ ಹೇಳ್ತೀವಿ. ಒಂದು ದಿನದಲ್ಲಿ 24 ಗಂಟೆಯಲ್ಲಿ 10 ಭಾಗವಾಗಿ ವಿಂಗಡಿಸಿ ಹಗಲು ಹೊತ್ತಿನಲ್ಲಿ ಅಂದ್ರೆ ಸೂರ್ಯ ಉದಯದಿಂದ ಸೂರ್ಯ ಮುಳುಗೋವರೆಗೂ ಒಂದು ಆಯಾಮ ಅಂತ ಹೇಳ್ತೀವಿ. ಸೂರ್ಯ ಮುಳುಗ್ದಾಗಿಂದ ದಿನವನ್ನ 2 ವಿಭಾಗವಾಗಿ ಮಾಡಿ ಅದರಲ್ಲಿ ಆ ಪಕ್ಷಿಗಳು 5 ಪಕ್ಷಿಗಳು 5 ರೂಲಿಂಗ್ ಅಲ್ಲಿ ಇರುತ್ತೆ ಅಂತ ಹೇಳ್ತೀವಿ. ಒಂದು ಪಕ್ಷಿ ಒಂದು ಕೆಲಸ ಮಾಡ್ತಾ ಇದೆ ಅಂತ ಹೇಳಿದ್ರೆ ಬೇರೆ ಒಬ್ಬರಲ್ಲಿ ಎಲ್ಲರದ್ರಲ್ಲೂ ಅದೇ ಪಕ್ಷಿ ಆ ಕೆಲಸನೇ ಮಾಡ್ತಾ ಇರತ್ತೆ ಅಂತ ಕೂಡ ಹೇಳ್ತೀವಿ. ಪಂಚಪಕ್ಷಿ ಕಲ್ತವರಲ್ಲಿ ಯಾಕೆ ಅವ್ರ ಹತ್ರ ಹೋಗ್ಬಾರ್ದು ಅಂತ ಹೇಳೋದಾದ್ರೆ, ಅವ್ರ ಇದಕ್ಕೆ ಯಾಕೆ ಹೋಗೋದಕ್ಕೆ ಕೂಡ ಯೋಚನೆ ಮಾಡ್ತಾರೆ ಅಂತ ಹೇಳಿದ್ರೆ, ಪಂಚಪಕ್ಷಿ ವಿದ್ಯೆ ಕಲ್ತಿರೋರಿಗೆ ಗೊತ್ತಿರುತ್ತೆ ಯಾವ ಟೈಮಲ್ಲಿ ಯಾವ ಕೆಲಸವನ್ನ ಮಾಡಬೇಕು. ಈಗ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ದಿನದಲ್ಲಿ 5 ಗಂಟೆಗಳ ಕಾಲ ಆ ಎನರ್ಜಿ ಇದ್ದೇ ಇರುತ್ತೆ. ಪಾಸಿಟಿವ್ ವೈಬ್ಸ್ ಅಂತ ಏನ್ ಹೇಳ್ತೀವಲ್ವಾ, ನಮ್ಮ ರೂಲಿಂಗ್ ಎನರ್ಜಿ ನಮ್ಮ ಪಕ್ಷಿ ಆ ಒಂದು 5 ಗಂಟೆಯಲ್ಲಿ ಅಂದ್ರೆ ಡೇ ಟೈಮಲ್ಲಿ 2 ಗಂಟೆ 24 ನಿಮಿಷ, ನೈಟ್ ಟೈಮಲ್ಲಿ 2 ಗಂಟೆ 24 ನಿಮಿಷಗಳ ಕಾಲ ನಮ್ಮ ಪಕ್ಷಿ ರೂಲಿಂಗ್ ಅಲ್ಲಿ ಇರುತ್ತೆ ಅಂತ ಹೇಳ್ತೀವಿ. ಅದ್ರ ಒಳಗ್ ನೋಡಿದಾಗ ಕೂಡ ಅದರಲ್ಲೂ 2 ಗಂಟೆ 24 ನಿಮಿಷನ ಡಿವೈಡ್ ಮಾಡಿದಾಗ ಅದರಲ್ಲೂ 5 ಕೆಲಸಗಳು ಮಾಡ್ತಾ ಇರತ್ತೆ ಅಂತ ಕೂಡ ಹೇಳ್ತೀವಿ. 5 ತತ್ವಗಳು ಕೂಡ ನಡೀತಾ ಇರತ್ತೆ ಅಂತ ಹೇಳ್ತೀವಿ. ಓಕೆನಾ. ಮೊದಲಿಗೆ ನಮ್ಮ ಪಕ್ಷಿ ಯಾವುದು ಅಂತ ತಿಳ್ಕೊಂಡ್ರೆ, ಈಗ ನಾವು ರೂಲಿಂಗ್ ಅಲ್ಲಿ ಇದೀವಿ ಅಂತ ಅಂದಾಗ ಎದುರುಗಡೆ ಬಾಕಿ ಪಕ್ಷಿಗಳೆಲ್ಲ ಆ ಎನರ್ಜಿ ಇರೋದಿಲ್ಲ ಅಂತ ಹೇಳ್ತೀವಲ್ವಾ. ಎಸ್ ಆರ್ ನೋ, ಎಸ್ ಆರ್ ನೋ. ಈಗ ಒಂದು ಪಕ್ಷಿ ರೂಲಿಂಗ್ ಅಲ್ಲಿ ಇದೆ ಅಂತ ಹೇಳಿದ್ರೆ ಬಾಕಿ ಪಕ್ಷಿಗಳು ರೂಲಿಂಗ್ ಮಾಡ್ತಾ ಇರೋದಿಲ್ಲ ಅಂತ ಹೇಳಿದೀವಿ. ಇಲ್ಲಿ ಪಂಚಪಕ್ಷಿ ವಿದ್ಯೆ ಗೊತ್ತಿರತಕ್ಕಂಥವ್ರು ಏನ್ ಮಾಡ್ತಾರೆ, ಅವರ ಪಕ್ಷಿ ರೂಲಿಂಗ್ ಅಲ್ಲಿ ಇದ್ದಾಗ ಯಾವುದೇ ಕೆಲಸ ಕಾರ್ಯಗಳಾಗಬೇಕಾದ್ರೆ ಆ ಒಂದು ಒಳ್ಳೆ ಸಮಯವನ್ನ ಬಳಸ್ಕೊಳ್ತಾ ಬಾಕಿ ಅವ್ರನ್ನ ಆಳ್ವಿಕೆ ಮಾಡ್ಬೋದಾ ಇಲ್ವಾ? ಎಸ್ ಆರ್ ನೋ, ಎಸ್ ಆರ್ ನೋ. ಬಾಕಿ ಅವ್ರನ್ನ ಆಳ್ವಿಕೆ ಮಾಡಬಹುದು. ಸೊ ಆ ಉದ್ದೇಶಕ್ಕೋಸ್ಕರನೇ ಪಂಚಪಕ್ಷಿ ವಿದ್ಯೆ ಕಲ್ತಿರೋಂಥವ್ರು ಅವ್ರಿಗೆ ಗೊತ್ತಿರುತ್ತೆ ಯಾವ ಸಮಯ ಶ್ರೇಷ್ಠವಾಗಿರುತ್ತೆ, ಯಾವ ಸಮಯದಲ್ಲಿ ರೂಲಿಂಗ್ ಅಲ್ಲಿ ಇರುತ್ತೆ ನಮ್ಮ ಪಕ್ಷಿ ಅನ್ನುವಂಥದ್ನ ತುಂಬಾ ಚೆನ್ನಾಗಿ ಅರ್ಥಕೊಂಡಿರೋದ್ರಿಂದ ಅವರಿಗೆ ಬೇರೆಯವರ ಪಕ್ಷಿ ಏನ್ ಮಾಡ್ತಾ ಇದೆ ಅಂತಾನೂ ಕೂಡ ತಿಳ್ಕೊಂಡು ಆ ಟೈಮಲ್ಲಿ ಅವ್ರಿಗೆ ಏನ್ ಕೆಲಸ ಮಾಡ್ಬೋದು ಅನ್ನೋದನ್ನ ಯೋಚನೆ ಮಾಡಿ ಮಾಡ್ತಾ ಇರೋವಂಥದ್ದು. ನಮಗೆ ಯಾವಾಗ ನಮ್ಮ ಪಕ್ಷಿ ಯಾವುದು, ನಮ್ಮ ಪಕ್ಷಿ ಏನಾಗಿದೆ ಈ ಸಮಯದಲ್ಲಿ ಅಂತ ನಾವು ತಿಳ್ಕೊಂಡ್ವಿ, ನಾವು ಅದನ್ನ ಕಲ್ತ್ಕೊಂಡ್ವಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಮ್ಮ ಪ್ರತಿದಿನದ ಕಾರ್ಯಗಳಲ್ಲಿ ಆ ಗಳಿಗೆಗಳನ್ನ ಬಳಸ್ಕೊಳ್ತಾ ಯಾವ ಕೆಲಸ ಕಾರ್ಯಗಳನ್ನು ಬೇಕಾದರೂ ಸಾಧನೆ ಮಾಡ್ಲಿಕ್ಕೆ ಅನುಕೂಲ ಆಗತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಪಂಚಪಕ್ಷಿ ಶಾಸ್ತ್ರ ಗೊತ್ತಿರೋಂಥವ್ರನ್ನ ಯಾವುದೇ ಅವರ ತಂಟೆಗೆ ಹೋಗ್ಬಾರ್ದು ಅಂತ ಕೂಡ ತುಂಬಾ ಹಿಂದಿನಿಂದಾನು ಅದನ್ನ ವಾಡಿಕೆಯಾಗಿ ಬಳಸ್ತಾ ಇದ್ದಾರೆ ಅಂತ. ಬಟ್ ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮ ಈ ಪಂಚಪಕ್ಷಿ ಶಾಸ್ತ್ರ ಆಗ್ಬೋದು, ನಮ್ಮ ಈ ಸ್ವರವಿಜ್ಞಾನ ಅಂತ ತುಂಬಾ ನಮ್ಮ ಸನಾತನ ಧರ್ಮದ ವಿದ್ಯೆಗಳು ಕಾಣದೇ ಆಗಿರೋದ್ರಿಂದ ಈ ವಿದ್ಯೆನ ಇನ್ನ ನಮ್ಮ ಮುಂದಿನ ಪೀಳಿಗೆಗೆ ಉಳಿಸ್ಬೇಕು ಅನ್ನೋದು ಮುಖ್ಯ ಉದ್ದೇಶ ಆಗಿ ಎಲ್ಲರೂ ನೋಡಿ. ಫಸ್ಟ್ ಆಫ್ ಆಲ್ ಹೇಳ್ತೀನಿ, ಪಂಚಪಕ್ಷಿ ಶಾಸ್ತ್ರ ಕಲೀಲಿಕ್ಕೆ ಅಸ್ಟ್ರಾಲಜಿ ಏನಾದ್ರು ಗೊತ್ತಿರ್ಬೇಕಂತ ಇದ್ಯಾ? ಇಲ್ಲ. ಯಾವುದೇ ನ್ಯೂಮರಾಲಜಿ ಗೊತ್ತಿರ್ಬೇಕಂತ ಇದ್ಯಾ? ಇಲ್ಲ. ಏನು ಗೊತ್ತಿಲ್ಲದೆ ಇದ್ರೂ ಕೂಡ ಅತಿ ಸುಲಭವಾಗಿ ಕಲಿಬಹುದಾಗಂತ ವಿದ್ಯೆ ನಮ್ಮ ಪಂಚಪಕ್ಷಿ ಶಾಸ್ತ್ರ ಅಂತ ಕೂಡ ಹೇಳ್ತೀವಿ. ಅಂದ್ರೆ ನಮ್ಗೆ ಸಿಂಪಲ್ ಆಗಿ ನಮ್ಮ ನಕ್ಷತ್ರ ಯಾವುದು, ಜನ್ಮ ನಕ್ಷತ್ರ ಯಾವುದು ಅಂತ ತಿಳ್ಕೊಂಡ್ರೆ ನಮ್ಮ ಪಕ್ಷಿ ಯಾವುದು ಅಂತ ಗೊತ್ತಾಗತ್ತೆ. ನಮ್ಮ ಪಕ್ಷಿ ಯಾವುದು ಅಂತ ಗೊತ್ತಾದ್ಮೇಲೆ ಅದ್ರ ಮುಖಾಂತರವಾಗಿ ನಮ್ಮ ಕೆಲಸ ಕಾರ್ಯಗಳನ್ನ ಸಾಧನೆ ಮಾಡ್ಬೋದು ಅಂತ ಹೇಳ್ತೀವಿ. ಈಗ ಯಾರಾದ್ರೂ ಒಬ್ರು ದುಡ್ಡು ಕೊಡ್ಬೇಕಂತ ಅನ್ಕೊಂಡಿರ್ತೀರಿ ಅಂತ ಇಟ್ಕೊಳ್ಳಿ, ಅವರನ್ನ ನೀವು ಕೇಳಕ್ ಆಗ್ತಾ ಇರೋದಿಲ್ಲ. ಸೊ ಇದನ್ನ ವಿದ್ಯೆ ಇದ್ದಾಗ ನಿಮ್ಮ ಬಳಿ ನೀವು ನಿಮ್ಮ ರೂಲಿಂಗ್, ನಿಮ್ಮ ಪಕ್ಷಿ ಯಾವಾಗ ರೂಲಿಂಗ್ ಅಲ್ಲಿ ಇರುತ್ತೆ ಅದನ್ನ ಟೈಮ್ನ ಬಳಸ್ಕೊಂತ ನೀವು ಕೇಳಿದಾಗ ಎದುರುಗಡೆ ಕೊಡ್ಬೇಕಾಗಿರತಕ್ಕಂಥ ಮನುಷ್ಯ ಯಾವುದೇ ಕಾರಣಕ್ಕೂ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವ್ರ ಪಕ್ಷಿ ಬೇರೆ ಕೆಲಸ ಮಾಡ್ತಾ ಇರತ್ತೆ. ಆ ಟೈಮಲ್ಲಿ ನಿಮ್ಮ ಪಕ್ಷಿ ರೂಲಿಂಗ್ ಅಲ್ಲಿ ಇದ್ದಾಗ ನಿಮ್ಮ ಮಾತನ್ನ ಕೇಳಲೇಬೇಕಾಗತ್ತೆ. ಮುಂಚೆ ಎಲ್ಲ ರಾಜರುಗಳು ಯುದ್ಧಗಳಿಗೆ ಹೋಗ್ಬೇಕಾದ್ರೆ ಅಥವಾ ಯಾವುದೇ ಕಾರ್ಯಸಿದ್ಧಿಗಳು ಮಾಡ್ಬೇಕಾದ್ರೂ ಕೂಡ ಈ ಪಂಚಪಕ್ಷಿ ವಿದ್ಯೆನ ಬಳಸ್ಕೊಳ್ತಾನೆ ಮಾಡ್ತಿದ್ದಂಥದ್ದು. ಅವಾಗಿನ ಕಾಲದಲ್ಲಿ ಯಾರಿಗೂ ನಮ್ಮಂತ ಸಾಮಾನ್ಯ ಜನಗಳಿಗೆ ಈ ವಿದ್ಯೆಗಳು ಬರ್ಲಿಕ್ಕೂ ಕೂಡ ಬಿಟ್ಟಿರ್ಲಿಲ್ಲ. ಸೊ ಈಗ ನಮ್ಮವ್ರಿಗೂ ಸಿಕ್ಕಿದೆ ಅಂತ ಹೇಳಿದ್ರೆ ಇದು ನಾವು ಪುಣ್ಯವಂತರು ಅಂತಾನೆ ಹೇಳ್ಬೋದು. ಓಕೆನಾ. ಪಂಚಪಕ್ಷ ಶಾಸ್ತ್ರದಿಂದ ಏನೇನೆಲ್ಲ ಕಲಿಬಹುದು, ಏನೇನೆಲ್ಲ ಕಾರ್ಯ ಸಾಧನೆಗಳನ್ನ ಮಾಡ್ಬೋದು ಅಂತ ಹೇಳಿದ್ರೆ, ನೀವು ಪಂಚಪಕ್ಷಿ ಶಾಸ್ತ್ರ ಒಂದನ್ನ ಕಲ್ತಿದ್ದೀರಿ ಅಂತ ತಿಳ್ಕೊಂಡ್ರೆ ನಿಮಗೆ ಬೇಕಾಗಿರೋಂಥ ಕೆಲಸಗಳು ಯಾವ್ದಾಗ್ಬೋದು. ಈಗ ನಿಮ್ಮ ಪಕ್ಷಿ ಬೈ ಚಾನ್ಸ್ ಏನಾದ್ರು
ಊಟ ಮಾಡ್ತಾ ಅಥವಾ ಸ್ಲೀಪಿಂಗ್ ಅಲ್ಲಿ ಇದೆ ಅಂತ ಇಟ್ಕೊಳ್ಳಿ. ನಿಮಗೆ ಗೊತ್ತಿರತ್ತೆ ನಿಮ್ಮ ಫ್ರೆಂಡ್ಸ್ ಪಕ್ಷಿ ಯಾವುದು ಏನ್ ಕೆಲಸ ಮಾಡ್ತಾ ಇರತ್ತೆ ಅಂತ. ಅಂಥವ್ರನ್ನ ಜೊತೆಯಲ್ಲಿ ಕರ್ಕೊಂಡು ಹೋದ್ರೂ ಕೂಡ ನಿಮ್ಮ ಕೆಲಸಗಳು ಸಾಧನೆ ಆಗತ್ತೆ. ಸೊ ಇದೇ ರೀತಿ ನಿಮ್ಮ ಪಂಚಪಕ್ಷಿ ಶಾಸ್ತ್ರನ ಬಳಸ್ಕೊಳ್ತಾ ನೀವು ಯಾರಿಗೆ ಪ್ರಿಡಿಕ್ಷನ್ಸ್ ಬೇಕಾದ್ರೂ ಕೊಡ್ಬೋದು. ನಿಮ್ಮ ಯಾವ ಕಾರ್ಯಗಳನ್ನ ಯಾವ ಟೈಮಲ್ಲಿ ನಿಮ್ಗೆ ಗ್ರಾಚಾರ ಕೆಟ್ಟಿದೆ, ನಿಮ್ಮ ಗ್ರಹಗಳ ಗತಿ ಸರಿ ಇಲ್ಲ ಅಂತ ಇದ್ರೂ ಕೂಡ ಮನುಷ್ಯನಿಗೆ ಅಟ್ಲೀಸ್ಟ್ ಒಂದು 2 ಅವರ್ 24 ನಿಮಿಷ ಗೆಲುವಿನ ಸಮಯ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ನೀವು ಯಾವುದೋ ಒಂದು ಇಂಟರ್ವ್ಯೂಗೆ ಅಪ್ಲೈ ಮಾಡಬೇಕು, ಯಾವುದೋ ಒಂದು ಇಂಟರ್ವ್ಯೂಗೆ ಹೋಗ್ಬೇಕು ಅಂದ್ರೂ ಕೂಡ ಇದನ್ನ ಬಳಸ್ಕೊಳ್ತಾ, ಈ ಟೈಮಿಂಗ್ನ ಬಳಸ್ಕೊಳ್ತಾ ನಿಮ್ಮ ಕಾರ್ಯಗಳನ್ನ ಮಾಡಿದಾಗ ಯಾವುದೇ ಕಾರಣಕ್ಕೂ ಅದರಲ್ಲಿ ಸೋಲು ಅನ್ನೋದು ಇಲ್ಲ ಅಂತಾನೆ ಹೇಳ್ತೀವಿ. ಈಗ ನಿಮ್ದೊಂದು ಪಕ್ಷಿ ಅಂತ ಹೇಳಿದ್ರೆ ಅದು ಪಕ್ಷಿಗೆ ಅದ್ರದ್ದೇ ಆದಂತ ಕೆಲವು ಗುಣಗಳಿರುತ್ತೆ. ಆ ಗುಣಗಳನ್ನ ನೋಡಿದ್ರೆ ಈ ಮನುಷ್ಯನ ಪಕ್ಷಿ ಯಾವುದು ಅಂತ ಗೊತ್ತಾದ್ರೆ ಆ ಮನುಷ್ಯನ ಗುಣ ಯಾವುದು ಅಂತಾನು ಕೂಡ ನಾವು ಫೈಂಡ್ ಔಟ್ ಮಾಡಬಹುದಾಗಿದೆ. ಓಕೆನಾ? ಮತ್ತೆ ಈ ಪಂಚಪಕ್ಷಿ ಶಾಸ್ತ್ರನ ಯಾವ್ಯಾವ ವಿಚಾರದಲ್ಲಿ ಬಳಸ್ಬೋದು ಅಂತ ಕೇಳಿದ್ರೆ, ನೀವು ಯಾವುದೇ ವಿದ್ಯೆ ಶುರು ಮಾಡ್ಲಿಕ್ಕಿಂತ ಮುಂಚೆ, ಅಥವಾ ಯಾವುದೇ ಕೆಲಸ ಕಾರ್ಯಗಳನ್ನ ಶುರು ಮಾಡೋದಕ್ಕಿಂತ ಮುಂಚೆ, ಅಥವಾ ನಿಮ್ಮ ಯಾವುದೇ, ಈಗ ಎಕ್ಸಾಂಪಲ್ ಹೇಳೋದಾದ್ರೆ ಯಾರಾದ್ರೂ ಲೈಕ್ ಇದರಲ್ಲಿ ಯಾವುದೇ ಹೂಡಿಕೆ ಮಾಡಬೇಕಾದ್ರೆ, ಯಾವುದೇ ಕೆಲಸ ಕಾರ್ಯಗಳಲ್ಲಿ ಹೂಡಿಕೆ ಮಾಡಬೇಕಾದ್ರೆ, ಅಥವಾ ಫಂಡಿಂಗ್ ಅಂತ ಹೇಳಿ ಏನು ಈಗ ಯಾವುದೇ ಲಾಟ್ರಿ ಟಿಕೆಟ್ ತಗೊಳ್ಳೋವಂಥದ್ದಾಗ್ಬೋದು, ಅಥವಾ ಬೇರೆ ನಿಮ್ಮ ಯಾವುದೇ ಕೆಲಸ ಕಾರ್ಯಗಳನ್ನ, ನಿಮ್ಮ ಪಕ್ಷಿ ಏನಾದರೂ ಡೈಯಿಂಗ್ ಇದ್ದಾಗ ಅಂದ್ರೆ ಸತ್ತಿರೋಂಥ ಪರಿಸ್ಥಿತಿಯಲ್ಲಿ ನೀವು ಆ ಕೆಲಸಗಳನ್ನ ಮಾಡಿದಾಗ ಖಂಡಿತವಾಗ್ಲೂ ಆ ಕೆಲಸದಲ್ಲಿ ಫೇಲ್ಯೂರ್ಸ್ ಕಂಡಿರುವಂಥದ್ದು ತುಂಬಾನೇ ಇದೆ. ಒಂದು, ಅಸ್ಟ್ರಾಲಜಿಗೂ ಪಂಚಪಕ್ಷಿಗೂ ಏನು ವ್ಯತ್ಯಾಸ ಅಂತ ನಾವು ತಿಳಿಯೋದಾದ್ರೆ, ಅಸ್ಟ್ರಾಲಜಿಲಿ ಮುಂದೆ ನಡೆಯೋದನ್ನ ಗೊತ್ತಾಗುತ್ತೆ, ಹಿಂದೆ ನಡೆದಿರೋದು ಕೂಡ ಗೊತ್ತಾಗುತ್ತೆ. ಬಟ್ ಇವತ್ತು ಏನ್ ನಡೆಯುತ್ತೆ ಅಂತ ಅಸ್ಟ್ರಾಲಜಿಯಲ್ಲಿ ಯಾರಿಗಾದ್ರೂ ಹೇಳಲಿಕ್ಕಾಗತ್ತಾ? ಯಾರಿಗಾದ್ರೂ ಅದ್ರ ಬಗ್ಗೆ ಗೊತ್ತಿದ್ಯಾ? ಇದನ್ನ ನಮ್ಮ ಪಂಚಪಕ್ಷಿ ಶಾಸ್ತ್ರವನ್ನ ಕಲ್ತಾಗ ಇವತ್ತಿನ ಪರಿಸ್ಥಿತಿ ಯಾವ ಟೈಮ್ ನಮ್ಗೆ ತುಂಬಾ ಚೆನ್ನಾಗಿದೆ, ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮ ದಿನ, ಇವತ್ತಿನ ದಿನ ಯಾವ ಟೈಮ್ ಚೆನ್ನಾಗಿದೆ ಅಂತ ಗೊತ್ತಾದ್ರೆ ಅದ್ರ ಮುಖಾಂತರ ನಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡಾಗ 100% ನಮ್ಮ ಗೆಲುವು ಕಟ್ಟಿಟ್ಟ ಬುತ್ತಿ ಅಂತಾನೆ ಹೇಳ್ಬೋದು. ನಮ್ಮ ಪಕ್ಷಿ ಆಡಳಿತದಲ್ಲಿದ್ದಾಗ ನಾವು ಯಾವ ಕೆಲಸ ಮಾಡಿದ್ರೂ ಸಕ್ಸಸ್ ಆಗೋದು 100% ಅಂತ ಹೇಳ್ತೀವಿ. ನಮ್ಗೆ ಈ ಟೈಮಿಂಗ್ಗಳ ಬಗ್ಗೆ ಗೊತ್ತಿಲ್ಲದೆ ನಾವು ನಮ್ಮ ಪಕ್ಷಿ ಡೆತ್ ಆಗಿದ್ದಾಗ, ಸ್ಲೀಪ್ ಅಂದ್ರೆ ಮನಗಿದ್ದಾಗ ಅಥವಾ ಸತ್ತಾಗ ನಾವು ಕೆಲಸ ಕಾರ್ಯಗಳನ್ನ ಮಾಡೋದ್ರಿಂದನೇ ತುಂಬಾನೇ ಫೇಲ್ಯೂರ್ಸ್ನ ನೋಡ್ತಾ ಇರೋವಂಥದ್ದು. ಓಕೆನಾ? ನೀವು ಯಾವುದೇ ಜಾಗದಲ್ಲಿ ಯಾವುದೇ ಕೆಲಸಕ್ಕೆ ಮೊದಲನೇ ದಿವಸ ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಪಕ್ಷಿ ಆಡಳಿತದಲ್ಲಿ ಅಥವಾ ಊಟ ಮಾಡುವಂತ ಸಮಯದಲ್ಲಿ ಆ ಸಮಯವನ್ನ ಬಳಸ್ಕೊಂಡು ನೀವು ಮಾಡಿದಾಗ ನಿಮ್ಮ ಕೆಲಸಕ್ಕೆ ಹೋಗುವಂತ ಕೆಲಸ 100% ಸಕ್ಸಸ್ ಆಗುತ್ತೆ ಅಂತ ಹೇಳ್ತೀವಿ. ಎಷ್ಟೋ ಜನಕ್ಕೆ ಕೊಡ್ತೀನಿ ಬಾ ಅಂತ ಕರೆದು ಕೊಡದೇ ಇರೋ ಉದಾಹರಣೆಗಳಿದೆ ಅಲ್ವಾ? ಆ ಟೈಮಲ್ಲಿ ಏನಾಗಿರುತ್ತೆ, ನಮ್ಮ ಪಕ್ಷಿ ಡೆತ್ ಆಗಿರುತ್ತೆ ಅಥವಾ ಸ್ಲೀಪಲ್ಲಿ ಇರುತ್ತೆ. ಸೊ ಹಾಗಾಗಿ ನಾವು ಹೋದಾಗೂ ಕೂಡ ಕೆಲಸ, ಅವ್ರು ಫೋನ್ ಮಾಡಿದಾಗ ಕೊಡ್ತೀನಿ ಅಂತ ಹೇಳಿದಾರೆ ಅಂತ ಹೇಳಿದ್ರೆ ಆ ಟೈಮಲ್ಲಿ ನಿಮ್ಮ ಪಕ್ಷಿ ಆಕ್ಟಿವೇಟ್ ಆಗಿರುತ್ತೆ ಅಂತ. ನೀವು ಅಲ್ಲಿ ಹೋದಾಗ ಕೈಗೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಈ ತರ ಪರಿಸ್ಥಿತಿ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಎಷ್ಟೋ ಕೆಲಸ ಕಾರ್ಯಗಳಲ್ಲಿ ಲಾಭ ಇದೆ ಅಂತ ಗೊತ್ತಿದ್ದು ನೀವು ಇನ್ವೆಸ್ಟ್ ಮಾಡಿ ಫೇಲ್ಯೂರ್ ಆಗಿರೋ ಚಾನ್ಸಸ್ ಇದೆ ಅಲ್ವಾ? ಇದಕ್ಕೆ ನೀವು ಇನ್ವೆಸ್ಟ್ ಮಾಡತಕ್ಕಂಥ ಸಮಯ ನಿಮ್ಮ ಪಕ್ಷಿ ಏನ್ ಮಾಡ್ತಿದೆ ಅದ್ರ ಮುಖಾಂತರ ಆ ಟೈಮಲ್ಲಿ ನಿಮ್ಗೆ ಫೇಲ್ಯೂರ್ಸ್ ಸಿಗ್ಲಿಕ್ಕೆ ತುಂಬಾನೇ ಸಾಧ್ಯತೆ ಇರುತ್ತೆ ಅಂತ ಹೇಳ್ತೀವಿ. ಸೊ ಈ ವಿದ್ಯೆಯನ್ನ ಕಲಿತು ನಿಮ್ಮ ಸಮಯವನ್ನ ನೀವೇ ಗುರ್ತು ಮಾಡ್ಕೊಳ್ತಾ ಆ ಟೈಮಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ, ಅಥವಾ ಆ ಟೈಮಲ್ಲಿ ನಿಮ್ಮ ಕಾರ್ಯಗಳನ್ನ ಸ್ಟಾರ್ಟ್ ಮಾಡಿದ್ರಿ ಅಂತ ಹೇಳಿದ್ರೆ 100% ಹೇಳ್ಬೋದು ಯಾವುದೇ ಮನುಷ್ಯನಿಗೆ ಸೋಲು ಇಲ್ಲ ಅಂತಾನೆ ಹೇಳ್ಬೋದು. ನಿಮ್ಗೆ ಎಷ್ಟೋ ಎಕ್ಸಾಂಪಲ್ಸ್ ಗೊತ್ತಿದೆ, ಯಾವುದಾದ್ರೂ ಆಕ್ಸಿಡೆಂಟ್ಸ್ ಅಲ್ಲಿ ಯಾರಾದ್ರೂ ಒಬ್ರು ಇಬ್ರು ಬದುಕುಳಿದಿದ್ದಾರೆ ಅಂತ ಅಂದ್ರೂ ಕೂಡ ಅವಾಗ್ಲೂ ನಾವು ನೋಡ್ಬೋದು ಅವರ ಪಕ್ಷಿ ಆಕ್ಟಿವೇಟ್ ಅಥವಾ ರೂಲಿಂಗ್ ಅಲ್ಲಿ ಅಥವಾ ಈಟಿಂಗ್ ಅಲ್ಲಿ ಇದ್ದಾಗ ಮಾತ್ರ ಅವರು ಬದುಕುಳಿದಿರೋದಕ್ಕೂ ಚಾನ್ಸಸ್ ಇರುತ್ತೆ. ಈಗ ನೀವು ನೋಡಿದ್ರಿ ಎಷ್ಟೋ ಜನ ಫ್ಲೈಟ್ ಆಕ್ಸಿಡೆಂಟ್ ಆಯ್ತಲ್ಲ, ಫ್ಲೈಟ್ ಆಕ್ಸಿಡೆಂಟ್ ಅಲ್ಲಿ ಕೂಡ ನೀವು ನೋಡಿದ್ರಿ ಎಷ್ಟೋ ಜನ ಒಳಗಿದ್ದವ್ರು ಕೂಡ ಒಬ್ರು ಬಚಾವಾದ್ರು, ಮತ್ತೆ ಹೋಗ್ಬೇಕಾದವ್ರಿಗೆ ಹೋಗಕ್ಕಾಗಿಲ್ಲ. ಅಂದ್ರೆ ಅವರ ಪಕ್ಷಿಗಳು ಆ ಟೈಮಲ್ಲಿ ರೂಲಿಂಗ್ ಅಲ್ಲಿ ಇದ್ದಾಗ ಅವರು ಸೇಫರ್ ಝೋನ್ ಆಗಿದ್ದಾರೆ ಅಂತಾನು
ಕೂಡ ಹೇಳ್ಬೋದು. ಇದೇ ರೀತಿ 10 ಜನ 15 ಜನ ತೀರೋಗಿ ಒಬ್ಬೊಬ್ರು ಉಳ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅವ್ರ ಟೈಮ್ ಚೆನ್ನಾಗಿದೆ ಅಂತ ಹೇಳ್ತೀವಲ್ವಾ, ಆ ಟೈಮ್ ಇದು ರೂಲಿಂಗ್ ಟೈಮ್ ಆಗಿರುತ್ತೆ. ಸೊ ಮೊದಲಿಗೆ ನಮ್ಮ ಜನ್ಮ ನಕ್ಷತ್ರನ ಯಾವುದು ಅಂತ ಫೈಂಡ್ ಔಟ್ ಮಾಡ್ಕೊಳ್ತಾ, ನಮ್ಮ ಪಕ್ಷಿ ಯಾವುದು ಅಂತ ಫೈಂಡ್ ಔಟ್ ಮಾಡ್ಕೊಳ್ತಾ, ನಮ್ಮ ಪಕ್ಷಿ ಯಾವ ಸ್ಥಿತಿಯಲ್ಲಿದ್ದಾಗ ನಾವು ಯಾವ ಕಾರ್ಯಗಳನ್ನ ಮಾಡಿದಾಗ ಸಕ್ಸಸ್ ಸಿಗತ್ತೆ ಅಂತ ಪ್ಲಾನ್ ಮಾಡ್ಕೊಳ್ತಾ, ಅಥವಾ ಅದೇ ರೀತಿ ನಿಮ್ಮ ಯಾವುದೇ ಕೆಲಸ ಕಾರ್ಯಗಳಲ್ಲೂ ಕೂಡ ಯಾವುದಾದ್ರೂ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಅಂತ ಹೇಳಿದಾಗ ಆ ಟೈಮಿಂಗ್ಗಳನ್ನ ಸೆಟ್ ಮಾಡ್ಕೊಳ್ತಾ, ಅಥವಾ ನಿಮ್ಮ ಮನೆಯಲ್ಲಿ ಇರೋರ್ದು ಯಾರ್ದಾದ್ರೂ ಪರಿಸ್ಥಿತಿಗಳು ಸರಿ ಇಲ್ಲ ಅಂತ ಅಂದಾಗ ಕೂಡ ಈ ಟೈಮಲ್ಲಿ ನೀವು ಯಾವ ಕಾರ್ಯ ಮಾಡಬೇಕು ಅಂತ ಯೋಚನೆ ಮಾಡಿ ಆ ಕಾರ್ಯಗಳನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಆದಾಗ ಕೂಡ ನಿಮ್ಮ ಆ ಕಾರ್ಯಗಳಲ್ಲಿ ಗೆಲುವು ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತೀವಿ. ಇಷ್ಟರಲ್ಲಿ ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬೋದು ಸರ್. ಗುರುಗಳೇ ನಮಸ್ತೆ. ನಮಸ್ತೆ ಸರ್, ಹೇಳಿ ಸರ್. ಇದನ್ನ ನಾವು ಮಾಂತ್ರಿಕದಲ್ಲೂ ಕೂಡ ಬಳಸ್ಬೋದಲ್ಲ? ಖಂಡಿತ ಸರ್, ಅದನ್ನೇ ಮುಖ್ಯವಾಗಿ ಇದನ್ನ ಬಳಸ್ತಿದ್ದಂತದ್ದೇ ಅದಕ್ಕೋಸ್ಕರ ಸರ್. ಮಾಂತ್ರಿಕದಲ್ಲಿ ಯಾಕೆ ಅಂತ ಹೇಳಿದ್ರೆ ನಿಮಗೆ ಆ ಟೈಮಲ್ಲಿ ಗೊತ್ತಿರುತ್ತೆ ನಿಮ್ಮ ಪಕ್ಷಿ ಏನ್ ಮಾಡ್ತಾ ಇದೆ ಅಂತ. ಹಾಗೆ ಅವರ ಜನ್ಮ ನಕ್ಷತ್ರ ಸಿಕ್ತು ಅಂತ ಹೇಳಿದ್ರೆ, ಅವರ ಜನ್ಮ ನಕ್ಷತ್ರ ಸಿಕ್ತು ಅಂತ ಹೇಳಿದ್ರೆ ನಿಮಗೆ ಅವರ ಪರಿಸ್ಥಿತಿ ಗೊತ್ತಾಗತ್ತೆ, ಅವರ ಪಕ್ಷಿ ಯಾವುದು ಅಂತ. ಅದನ್ನ ಅದ್ರ ಮುಖಾಂತರ. ಬಟ್ ಇಲ್ಲಿ ನಾನ್ ಕೇಳೋದೊಂದೇ, ಒಳ್ಳೆ ಉದ್ದೇಶಕ್ಕೆ ಆದ್ರೆ ಮಾತ್ರ ಇದನ್ನ ಬಳಸಿ ಅಂತ ಕೇಳ್ತೀನಿ ಸರ್. ಹೌದೌದು. ಯಾರಿಗೆ ಏಳಿಗೆ ಆಗ್ಬೇಕಾಗಿರತ್ತೆ, ಅವರ ಟೈಮ್ ಸರಿ ಇಲ್ಲದೆ ಏಳಿಗೆ ಆಗಿರ್ಲಿಕ್ಕಿಲ್ಲ ಅಂತ ಸಮಯದಲ್ಲಿ ಇದನ್ನ ಬಳಸಿದಾಗ ಖಂಡಿತವಾಗ್ಲೂ ಅಲ್ಟಿಮೇಟ್ ಆಗಿ ರಿಸಲ್ಟ್ ಬರುತ್ತೆ ಅಂತ ಕೂಡ ಹೇಳ್ತೀವಿ. ಇದ್ರ ಜೊತೆಯಲ್ಲಿ ನಾವು ಯಾವ ಜನ್ಮ ನಕ್ಷತ್ರ ಅಂತ ಹೇಳ್ತೀವಿ, ಜನ್ಮ ನಕ್ಷತ್ರದಲ್ಲಿ ನಾವು ಶುಕ್ಲ ಪಕ್ಷದಲ್ಲಿ ಜನನ ಆಗಿದೀವಾ ಅಥವಾ ಕೃಷ್ಣ ಪಕ್ಷದಲ್ಲಿ ಜನನ ಆಗಿದೀವಾ ಅನ್ನೋದು ಮುಖಾಂತರನು ಕೂಡ ನಾವು ಕಂಡುಹಿಡಿಬೇಕಾಗತ್ತೆ. ಹಾಗೆ ನಮ್ಮ ಜೊತೆಯಲ್ಲಿರತಕ್ಕಂತ ಸ್ನೇಹಿತರು ನಮ್ಮ ಜೊತೆಲಿರತಕ್ಕಂಥ ಸ್ನೇಹಿತರು ಯಾವ ಪಕ್ಷಿ ಆಗಿದ್ದಾರೆ, ಅವರ ಜೊತೆ ಒಡನಾಟ ಹೇಗಿದ್ರೆ ಒಳ್ಳೇದು, ಯಾವ ಪಕ್ಷಿ ಫ್ರೆಂಡ್ಲಿ ಇದೆಯಾ. ಸರ್ ಪುಷ್ಪಾ ಮ್ಯಾಮ್, ನಿಮ್ಮ ನಕ್ಷತ್ರ ಹೇಳೋದು ಮುಖ್ಯ ಅಲ್ಲ ಇಲ್ಲಿ, ಅದರಲ್ಲಿ ಯಾವ ಪಕ್ಷದಲ್ಲಿ ಎಲ್ಲವೂ ಗೊತ್ತಾಗ್ಬೇಕಾಗಿದೆ. ಓಕೆನಾ? ಅದನ್ನ ನಾನು ಇಲ್ಲಿ ಒಬ್ಬೊಬ್ರಿಗೂ ಹೇಳ್ತಾ ಕೂತ್ಕೊಂಡ್ರೆ ಕ್ಲಾಸ್ ಮುಗಿಯೋದಿಲ್ಲ. ಸೊ ನಿಮ್ಗೆ ಕಲಿಬೇಕನ್ನೋ ಆಸಕ್ತಿ ಇದ್ರೆ ಕ್ಲಾಸಿಗೆ ಜಾಯ್ನ್ ಆಗಿ ಪ್ರತಿಯೊಂದನ್ನು ಕಲ್ತ್ಕೊಂತೀರಿ. ಸ್ಟೆಪ್ ಬೈ ಸ್ಟೆಪ್ ಈಸಿಯಾಗಿ ಅರ್ಥ ಆಗೋ ರೀತಿಯಲ್ಲಿ ಕ್ಲಾಸ್ ನಡೆಸೋವಂಥದ್ದು. ಓಕೆನಾ? ಮಿನಿಮಮ್ 7 to 8 days ಕ್ಲಾಸಸ್ ನಡೆಯುತ್ತಿದ್ದು. ಬಟ್ ಇಲ್ಲಿ ನಿಮ್ಮ ಪ್ರಶ್ನೆ ಅನುಸಾರ ಕ್ಲಾಸಸ್ ನಡೀತಾ ಹೋಗುತ್ತೆ. ಪ್ರತಿ ಒಂದು ಸ್ಟೆಪ್ಪಲ್ಲೂ ಯಾವ ದಿನ ನಿಮ್ಮ ಪಕ್ಷಿ ಎನರ್ಜಿ ಇದೆ, ಯಾವ ದಿನ ನಿಮ್ಮ ಪಕ್ಷಿಗೆ ಎನರ್ಜಿ ಇಲ್ಲ, ಇದನ್ನ ಕೂಡ ನೀವು ನೋಡ್ಕೊಳ್ತಾ ಕಲಿತಾ ಮುಂದೆ ಹೋದಾಗೆ ನಿಮ್ಮ ಪ್ರತಿದಿನದ ಕಾರ್ಯಗಳು ಈಸಿಯಾಗಿ ಸಕ್ಸಸ್ ಆಗತ್ತೆ ಅಂತ ಹೇಳ್ತೀವಿ ಸರ್. ಸರ್ ಇದು ಡೆಪ್ತ್ ಹೋಗುತ್ತಾ ಅಥವಾ ಇದು ಬೇಸಿಕ್ ಲೆವೆಲ್? ಡೆಪ್ತ್ ಹೇಳ್ತೀವಿ ಸರ್. ಸರ್ ನೋಡಿ, ನಮ್ಮ ಯಾವುದೇ ಕ್ಲಾಸಲ್ಲಿ ಬೇಸಿಕ್ ಲೆವೆಲ್, ಅಡ್ವಾನ್ಸ್ ಲೆವೆಲ್ ಇದೆ ಇಲ್ಲ ಅಂತಲ್ಲ. ನೀವೇನಾದ್ರೂ ಇದನ್ನ ಕಲ್ತಿ ನಂತರ ನಾನು ಇನ್ನೂ ಪ್ರಿಡಿಕ್ಷನ್ ಮಾಡೋದು ಕೂಡ ಬರುತ್ತೆ ಇದ್ರಲ್ಲಿ. ಓಕೆನಾ? ಸೊ ಇನ್ನೂ ಬೇಕು ನನಗೆ ಅಂತ ಹೇಳಿದ್ರೆ ಆ ಲೆವೆಲ್ಗೂ ಕೂಡ ಮುಂದಕ್ಕೆ ಕ್ಲಾಸಸ್ ಇರುತ್ತೆ. ಬಟ್ ಇಲ್ಲಿ ಪ್ರಾಕ್ಟಿಕಲ್ ಆಗಿ ನಿಮ್ಮ ಗಮನಕ್ಕೆ ಇದೆಲ್ಲ ಸಂಪೂರ್ಣವಾಗಿ ಪ್ರಾಕ್ಟಿಕಲ್ ಕ್ಲಾಸಸ್ ಸರ್. ಪಕ್ಷಿ ಸರ್, ಇನ್ನೊಂದ್ ಪ್ರಶ್ನೆ ಸರ್. ಇವಾಗ ನಮಗ್ ಗೊತ್ತಿರಲ್ಲ, ಯಾರೋ ನಮ್ಮ ನಕ್ಷತ್ರ ಗೊತ್ತಿರೋರು ಅಕಸ್ಮಾತ್ ಏನಾದ್ರು ಬ್ಲಾಕ್ ಮ್ಯಾಜಿಕ್ ಮಾಡಿದ್ರೆ ಅದ್ರಿಂದ ಹೇಗ್ ಸರ್ ಇದರಲ್ಲಿ ರಿಮೂವ್ ಮಾಡ್ಕೋಬಹುದಾಗಿದೆ ನೀವು. ಬಟ್ ನೀವು ಯಾವ ಪದ್ಧತಿಯಲ್ಲಿ ಮಾಡ್ಕೊಳ್ತೀರಿ ಅಂತ ಡಿಪೆಂಡ್ ಆಗಿರುತ್ತೆ. ನಿಮ್ಮ ಪಕ್ಷಿ ಆಡಳಿತದಲ್ಲಿದ್ದಾಗ ನಿಮ್ಮ ಆ ಕೆಲಸನ ಮಾಡಿದಾಗ 100% ಅದರಿಂದ ಕೂಡ ಆಚೆ ಬರ್ಬೋದಾಗಿದೆ. ಬಟ್ ಇದು ವೈದಿಕ ಪದ್ಧತಿಯಲ್ಲಿ ಮಾಡ್ಬೇಕಾಗಿರುತ್ತೆ. ಇಲ್ಲಿ ನಿಮ್ಗೆ ಲೈಟ್ ಆಗಿ ಆ ಎನರ್ಜಿ ನಿಮ್ಮವರೆಗೂ ತಟ್ಟಕ್ ಆಗದೇ ಇರೋ ರೀತಿ ಮಾಡ್ಕೋಬಹುದು. ಬಟ್ ಇನ್ನು ಜಾಸ್ತಿ ಡೀಪ್ ಆಗಿದೆ ಅಂತ ಹೇಳಿದ್ರೆ ಯಾವ್ದಾದ್ರು ವೈದ್ಯರ ಹತ್ರ ನೀವು ಮಾಡಿಸ್ಕೊಬೇಕಾಗತ್ತೆ. ಬಟ್ ಇಲ್ಲಿ ಅದನ್ನ ಬ್ಯಾಲೆನ್ಸ್ ಮಾಡ್ಕೊಳ್ತಾ, ಈಗ ಎಕ್ಸಾಂಪಲ್ ಹೇಳ್ತೀನಿ, ನಿಮ್ಮ ಆಪೋಸಿಟ್ ಅವ್ರಿಗೆ ಯಾರಿಗೋ ಒಬ್ರಿಗೆ ನಿಮ್ಮ ಪಕ್ಷಿ ಯಾವುದು ಅಂತ ಗೊತ್ತಿದ್ದು ನಿಮ್ಮ ಪಕ್ಷಿಯ ಸಮಯದಲ್ಲಿ ಸರ್ ದಯವಿಟ್ಟು ನಾನು ಹೇಳ್ತೀನಿ, ನೀವು ಇಲ್ಲಿ ವೃಷಭ ರಾಶಿ ಯಾವುದು ಇವೆಲ್ಲ ಹಾಕಿದ್ರೆ ಇಲ್ಲಿ ಪ್ರಯೋಜನಕ್ಕೆ ಬರೋದಿಲ್ಲ ಸರ್. ಅರ್ಥ ಮಾಡ್ಕೊಳ್ಳಿ. 27 ನಕ್ಷತ್ರ ಇದೆ. 27 ನಕ್ಷತ್ರದಲ್ಲಿ ನೀವು ಶುಕ್ಲ ಪಕ್ಷದಲ್ಲಿದ್ದೀರಾ, ಕೃಷ್ಣ ಪಕ್ಷದಲ್ಲಿದ್ದೀರಾ, ಇದನ್ನೆಲ್ಲ ಇಲ್ಲಿ 2 ನಿಮಿಷಕ್ಕೆ ಹೇಳುವಂತ ಪದಗಳಲ್ಲ ಸರ್. ಕ್ಲಾಸು ತುಂಬಾನೇ ಡೀಪ್ ಆಗಿದೆ. ಅದನ್ನ ನೀವು ಸೇರ್ಕೊಂಡು ಅರ್ಥ ಮಾಡ್ಕೊ. ಡೀಪ್ ಅಂತ ಹೇಳಿದ್ರೆ ಅರ್ಥ ಆಗದೆ ಇರೋ ಪರಿಸ್ಥಿತಿಯಲ್ಲಿ ಇಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ಯಾವುದೇ ಅಸ್ಟ್ರಾಲಜಿ ನಿಮಗೆ ಬ್ಯಾಕ್ ಗ್ರೌಂಡ್ ಬೇಕಾಗಿಲ್ಲ. ಜಸ್ಟ್ ನಿಮ್ಮ ನಕ್ಷತ್ರ ಯಾವುದು ಅನ್ನೋದು ಬೇಸಿಕ್ ABCD ಇಂದಾನು ಕೂಡ ಹೇಳ್ಕೊಡುವಂತ ಕ್ಲಾಸ್ ಆಗಿರುತ್ತೆ ಇದು. ಓಕೆನಾ? ಹಾಗೆ ನಿಮ್ಮ ಫ್ಯಾಮಿಲಿಯಲ್ಲಿ ಈಗ ನಿಮ್ಮ ಮಕ್ಳು ಯಾರೋ ಒಬ್ರು ಮಾತು ಕೇಳ್ತಾರಲ್ಲ ಅಂತ ಇಟ್ಕೊಳ್ಳಿ, ಅವರ ನಕ್ಷತ್ರ ನಿಮ್ಮ ನಕ್ಷತ್ರಕ್ಕೆ
ಗೆಲುವಾಗಿದ್ಯಾ ಸೋಲಾಗಿದ್ಯಾ, ಅಂದ್ರೆ ಫ್ರೆಂಡ್ಲಿ ಆಗಿದ್ಯಾ ನಾನ್ ಫ್ರೆಂಡ್ಲಿ ಆಗಿದ್ಯಾ, ಆ ನಕ್ಷತ್ರದವರು ನಿಮ್ಗೆ ಯಾವ ಒಂದು ರೀತಿಯ ಎನರ್ಜಿ ಕೊಡ್ತಾ ಇದ್ದಾರೆ, ಮತ್ತೆ ನಿಮ್ಮ ಪಕ್ಷಿಗೆ ಯಾವ ಪಕ್ಷಿ ಫ್ರೆಂಡ್ಲಿ ಆಗಿರುತ್ತೆ, ಫ್ರೆಂಡ್ಲಿ ಆಗಿರತಕ್ಕಂಥ ಪಕ್ಷಿಯವ್ರ ಜೊತೆಲಿ ನೀವು ವ್ಯವಹರಿಸಿದಾಗ ನಿಮ್ಮ ವ್ಯವಹಾರ ಎಷ್ಟರ ಮಟ್ಟಿಗೆ ನಡೆಯುತ್ತೆ. ಓಕೆನಾ? ಯಾವ ಟೈಮಲ್ಲಿ ಯಾವ ಪಕ್ಷಿ ಯಾವ ಕೆಲಸ ಮಾಡ್ತಾ ಇರತ್ತೆ, ಆ ಟೈಮಲ್ಲಿ ನೀವು ಅದಕ್ಕೆ ಏನ್ ರೆಮಿಡಿ, ಈಗ ಎಕ್ಸಾಂಪಲ್ ನಿಮ್ಮ ಪಕ್ಷಿ ಡೆತ್ ಆಗಿರುತ್ತೆ ಅಂತ ಗೊತ್ತಾಗುತ್ತೆ ಅಂತ ಇಟ್ಕೊಳ್ಳಿ. ಬಟ್ ವಿಧಿ ಇಲ್ಲ, ಅದೇ ಟೈಮ್ಗೆ ನೀವು ಹೋಗ್ಬೇಕಾಗಿರುತ್ತೆ, ಅದೇ ಟೈಮ್ಗೆ ಯಾವುದೋ ಒಂದು ವ್ಯವಹಾರಕ್ಕೆ ಮಾತು ಕೊಟ್ಟಿರ್ತೀರಿ, ಒಂದು ಕಮಿಟ್ಮೆಂಟ್ ಅಂತ ಆಗಿರುತ್ತೆ. ಈಗ ನಮ್ಗಿಂತ ದೊಡ್ಡವರು ಅವ್ರ ಟೈಮಿಂಗ್ ಹೇಳಿದಾಗ ನಾವು ಹೋಗ್ಬೇಕಾಗತ್ತೆ ಹೊರತು ನಮ್ಮ ಟೈಮಿಂಗ್ ಅವ್ರು ಬರೋದಿಲ್ಲ. ಹೌದಲ್ವಾ? ಹೆಸರ್ನೋ ಹೆಸರ್ನೋ. ಸೊ ಇಂಥ ಸಮಯದಲ್ಲಿ ಅದಕ್ಕೆ ನಾವು ಯಾವ ರೀತಿ ರೆಮಿಡಿಗಳನ್ನ ಮಾಡ್ಕೊಳ್ತಾ ನಾವು ಹೋದಾಗ ನಮ್ಮ ಕೆಲಸಗಳನ್ನ ಗೆಲ್ಲಬಹುದು, ಇದು ಇದರಲ್ಲಿ ಮೇನ್ ಕಾನ್ಸೆಪ್ಟ್ ಇರುತ್ತೆ ಸರ್. ಅದಕ್ಕೆ ತಕ್ಕಂತ ರೆಮಿಡಿಗಳನ್ನ ಕೂಡ ಹೇಳ್ಕೊಡ್ತಾ ನಿಮ್ಮ ಪಕ್ಷಿ ಯಾವ್ದ್ರಲ್ಲಿದೆ ಏನ್ ಮಾಡ್ತಾ ಇದೆ ಅಂತ ಫಸ್ಟ್ ನಿಮ್ಮ ಕೈಯಲ್ಲಿ ಕ್ಯಾಲ್ಕುಲೇಷನ್ ಮಾಡೋದನ್ನ ಹೇಳ್ಕೊಟ್ಟು, ಅದ್ರ ನಂತರ ಅದಕ್ಕೆ ಸಪೋರ್ಟ್ ಮಾಡೋ ಅಂತ ಆ್ಯಪ್ನ ಕೂಡ ನಿಮಗೆ ಸಜೆಸ್ಟ್ ಮಾಡಿ, ಅದರಲ್ಲಿ ಪ್ರತಿನಿತ್ಯ ನೀವು ನಿಮ್ಮ ಪಕ್ಷಿ ಏನ್ ಮಾಡ್ತಾ ಇದೆ ನಿಮ್ಮ ಫ್ಯಾಮಿಲಿಯಲ್ಲಿ, ಮತ್ತೆ ಈಗ ಎಲ್ಲಾದ್ರೂ ಮನೆಯಿಂದ ಆಚೆ ಹೊರಟ್ರಿ, ಅಟ್ಟೆ ಟೈಮಲ್ಲಿ 4 ಜನ ಹೊರಟಾಗ 4 ಜನದ ಪಕ್ಷಿನೂ ಡೆತ್ ಆಗಿತ್ತು, ಅಂತ ಟೈಮಲ್ಲಿ ನೀವು ಆಚೆ ಹೋದಾಗ ಯಶಸ್ಸು ಸಿಗುತ್ತಾ? ನಾನು ಸಣ್ಣದಾಗಿ ಒಂದು ಎಕ್ಸಾಂಪಲ್ ಕೇಳ್ತಾ ಇರೋದು. ಅಂತ ಸಮಯಗಳನ್ನ ನೋಡ್ಕೊಳ್ತಾ ನೀವು ಮುಂದುವರೆದಾಗ, ಅಂತ ಪರಿಸ್ಥಿತಿಗಳನ್ನ ನೀವು ನೋಡ್ಕೊಳ್ತಾ ಮುಂದುವರೆದಾಗ ಖಂಡಿತವಾಗ್ಲೂ ಅದರಲ್ಲಿ ಗೆಲುವು ಸಿಕ್ಕೇ ಸಿಗುತ್ತೆ. ಸೊ ಮುಖ್ಯವಾಗಿ ಪ್ರತಿ ಮನುಷ್ಯನಿಗೆ ಯಾವ ದಿನದಲ್ಲಿ ಯಾವ ಸಮಯದಲ್ಲಿ ನಮಗೆ ಗೆಲುವಿದೆ, ಈಗ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ, ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ ಅಲ್ಲಿ ನೀವು ಶೇರ್ ಅಲ್ಲಿ ಇದು ಮಾಡ್ತಾ ಇರ್ತೀರಿ ಅಂತ ಇಟ್ಕೊಳ್ಳಿ, 5 ನಿಮಿಷ ಮುಂಚೆ ರೈಸ್ ಆಗಿರುತ್ತೆ, ಅದೇ 5 ನಿಮಿಷ ಆಗ್ತಿದ್ದಂಗೆ ಡೌನ್ ಆಗ್ಬಿಡತ್ತೆ. ಹೇಗಾಗತ್ತೆ ಅಂದ್ರೆ ಅದು ಇಡೀ ಗ್ಲೋಬಲಿ ಆಗುವಂಥದ್ದಲ್ವಾ. ಬಟ್ ನಿಮ್ಮ ಗೆಲುವಿನ ಟೈಮ್ ಇದ್ದಾಗ ಆಟೋಮೆಟಿಕ್ ಆಗಿ ಅದು ರೈಸ್ ಆಗುವಂಥ ಸಾಧ್ಯತೆಗಳು ತುಂಬಾನೇ ಇದೆ. ಇದನ್ನ ಬಳಸ್ಕೊಳ್ತಾ ನಮ್ಮ ತಮಿಳ್ನಾಡಲ್ಲಂತೂ ಸಂಪೂರ್ಣವಾಗಿ ಇದ್ರ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ತುಂಬಾ ಜನಕ್ಕೆ ಇದ್ರ ಎನರ್ಜಿ ಏನು ಅಂತ ಗೊತ್ತಿರೋ ಅಂಥವ್ರು ಬಳಸ್ತಾ ಇದ್ದಾರೆ. ಇದರಲ್ಲಿ ಇನ್ನೊಂದು ಬೆನಿಫಿಟ್ ಏನಂತ ಹೇಳಿದ್ರೆ, ಸ್ವರವಿಜ್ಞಾನ ವಿದ್ಯೆ ಆಲ್ರೆಡಿ ಇಲ್ಲಿರೋದ್ರಲ್ಲಿ ಸುಮಾರು ಜನ ಸ್ವರವಿಜ್ಞಾನ ಕಲ್ತಿದ್ರಿ ನಮ್ಮ ಕ್ಲಾಸಲ್ಲಿ. ಸ್ವರವಿಜ್ಞಾನ ವಿದ್ಯೆ ಗೊತ್ತಿರೋ ಅಂಥವ್ರು ಇಂಥ ಸಮಯನ ಬಳಸ್ಕೊಳ್ತಾ ಇನ್ನೂ ಅದನ್ನ 1:100x ವರ್ಗು ಆ ಎನರ್ಜಿನ ರಿಸೀವ್ ಮಾಡುವಂಥ ಶಕ್ತಿ ಇದರಲ್ಲಿ ಇದೆ ಅಂತಾನೆ ಹೇಳ್ಬೋದು. ಓಕೆನಾ? ಸೊ ಇದರಲ್ಲಿ ಇಷ್ಟು ವಿಚಾರಗಳಲ್ಲಿ ಯಾರಿಗಾದ್ರೂ ಏನಾದರೂ ಡೌಟ್ ಇದೆ ಅಂತ ಹೇಳಿದ್ರೆ ಹೇಳ್ತೀನಿ. ನಮಸ್ತೆ ಗುರುಗಳೇ. ನಮಸ್ತೆ ಅಮ್ಮ, ಹೇಳಿ. ಗುರುಗಳೇ, ನನ್ಗಿದು ಪಂಚಪಕ್ಷಿ ಪದ್ಧತಿನೇ ನನ್ಗೆ ಹೊಸ ವಿಷಯ, ನನ್ಗಿದು ಗೊತ್ತೇ ಇಲ್ಲ. ಹೌದು, ತುಂಬಾ ಥ್ಯಾಂಕ್ಸ್ ಗುರುಗಳೇ, ನನ್ಗೆ ಈ ಹೊಸ ವಿಷಯ ನೀವು ಕಲಿಸ್ಕೊಡ್ತಾ ಇರೋದ್ರಿಂದ. ಖಂಡಿತ. ಮತ್ತೆ ನಂದೇನ್ ಕ್ವಶನ್ ಅಂದ್ರೆ, ನೀವ್ ಹೇಳಿದ್ರೆ ಯಾರೋ ಒಬ್ರು ಹಣ ಕೊಡ್ಬೇಕಿರ್ತದೆ, ಆತನಿಂದನೂ ನೀವು ಟೈಮ್ ನೋಡ್ಕೊಂಡು ತಗೋಬಹುದು ಅಂತ ಹೇಳಿದ್ರಿ. ಹೌದು, ಈಗ ಆತಂದು ಜನ್ಮ ನಕ್ಷತ್ರದ ಏನು ಗೊತ್ತಿರಲ್ಲ, ಬಟ್ ಅವನ ಹೆಸರಿಂದ ಮತ್ತೆ ಅವನ ನಾಮ ಆಕ್ಟಿವಿಟೀಸ್, ನಕ್ಷತ್ರದ ಮೇಲೂ ಅವನ ಕ್ಯಾರೆಕ್ಟರ್ ಇಂದ ನಾವು ಅದನ್ನ ಕಂಡ್ಕೋಬಹುದಾ ಗುರುಗಳೇ? ನಾಮ ನಕ್ಷತ್ರದ ಮೇಲೂ ಫೈಂಡ್ ಔಟ್ ಮಾಡ್ಬೋದು. ಇದಕ್ಕಿಂತ ಎಕ್ಸ್ಟ್ರಾ ಒಂದು ಮಾತಂದ್ರೆ, ಈಗ ನಿಮ್ಮ ಪಕ್ಷಿ ಒಂದು ನವಿಲಾಗಿರತ್ತೆ ಅಂತ ಇಟ್ಕೊಳ್ಳಿ, ನಿಮ್ಮ ಪಕ್ಷಿ ಆಡಳಿತದಲ್ಲಿದ್ದಾಗ ಅವರ ಪಕ್ಷಿ ಆಡಳಿತದಲ್ಲಿ ಇರೋದಿಲ್ಲ. ಪ್ರತಿ ಒಂದು ಪಕ್ಷಿನೂ ಒಂದೊಂದು ಗಳಿಗೆ ಅಂದ್ರೆ 2 ಅವರ್ 24 ನಿಮಿಷ ಏನ್ ಆಕ್ಟಿವ್ ಇರುತ್ತೆ, ಬಾಕಿ ಟೈಮ್ ಬಾಕಿ ಪಕ್ಷಿಗಳು ಬೇರೆ ಬೇರೆ ಕೆಲಸ ಮಾಡ್ತಾ ಇರತ್ತೆ. ಸೊ ಇಲ್ಲಿ ನಾವ್ ಹೇಳೋವಂಥದ್ದು, ನಮ್ಮ ಪಕ್ಷಿ ನಮ್ಮ ನಕ್ಷತ್ರದ ಎನರ್ಜಿ ಏನಿದೆ ಅದನ್ನ ಜಾಸ್ತಿ ಮಾಡ್ಕೊಳ್ತಾ ನಮ್ಮ ಪಕ್ಷಿ ರೂಲಿಂಗ್ ಅಲ್ಲಿ ಇದ್ದಾಗ ನಾವು ಆ ಕೆಲಸ ಕಾರ್ಯಗಳನ್ನ ಮಾಡಿದ್ರೆ ಅದರಲ್ಲಿ 100% ಸಕ್ಸಸ್ ಸಿಗುತ್ತೆ ಅಂತಾನೆ ಡೈರೆಕ್ಟ್ ಆಗಿ ಹೇಳ್ಬೋದು. ಧನ್ಯವಾದ ಗುರುಗಳೇ. ಸೂಪರ್ ಅಮ್ಮ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಓಕೆ, ಜೈ ಗುರುಗಳೇ, ಜೈ ಗುರುದೇವ್. ಜೈ ಗುರುದೇವ್. ಹೇಳಿ ಸರ್. ಥ್ಯಾಂಕ್ ಯು ಸರ್. ಒಳ್ಳೆ ಸಬ್ಜೆಕ್ಟ್ ಸರ್, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಪಂಚಪಕ್ಷಿ ನಾವೆಲ್ಲ ಫಾಲೋ ಮಾಡ್ತಾ ಇದೀವಿ ಸರ್. ಸೂಪರ್ ಸರ್, ಒಳ್ಳೇದು ಮಾಡಿ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನಿಮ್ಮ ಸಬ್ಜೆಕ್ಟ್ ಸೂಪರ್ ಸರ್, ಚೆನ್ನಾಗಿ ಕೊಡ್ತಾ ಇದೆ ಸರ್. ಸೂಪರ್ ಸರ್, ತುಂಬಾ ಧನ್ಯವಾದ ಸರ್. ಥ್ಯಾಂಕ್ ಯು. ಓಕೆ, ನಿಮಗೆ ಇದರಲ್ಲಿ ನಮ್ಮ ಸ್ಟೂಡೆಂಟ್ಸ್ ಹಳಬರುಗಳಿದ್ದಾರೆ. ಸೊ ಯಾರಿಗಾದ್ರೂ ನಮ್ಮ ಟೀಚಿಂಗ್ ಬಗ್ಗೆ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ನಮ್ಮ ಸ್ಟೂಡೆಂಟ್ಸ್ ಬೇಕಾದ್ರೆ ಈಗ ಮಾತಾಡ್ತಾರೆ, ಅವ್ರ ಹತ್ರನೂ ಕೇಳಿ ತಿಳ್ಕೊಬೋದು. ನಮ್ಮ ಎಜುಕೇಶನ್ ಸಿಸ್ಟಮ್ ಅಂದ್ರೆ ನಮ್ಮ ಟೀಚಿಂಗ್ ಸಿಸ್ಟಮ್ ಹೇಗಿದೆ ಅಂತ ಕೂಡ ತಿಳ್ಕೊಬೋದು. ಯಾರಾದ್ರೂ ಮಾತಾಡ್ಲಿಕ್ಕೆ ಇಚ್ಛೆ ಇರೋರು ಮಾತಾಡ್ಬೋದು ನಮ್ಮ ಬಗ್ಗೆ, ಅಂದ್ರೆ ನಮ್ಮ ಸಂಸ್ಥೆಯ ಬಗ್ಗೆ, ನಮ್ಮ ಟೀಚಿಂಗ್ ಬಗ್ಗೆ. ಪಂಚಪಕ್ಷಿ ಕ್ಲಾಸ್ಗೆ ಎಷ್ಟು ದುಡ್ಡು? ಹೇಳ್ತೀನಿ ಸರ್, ಒಂದ್ ನಿಮಿಷ ಹೇಳ್ತೀನಿ. ಓಕೆ ಫೈನ್, ಅದನ್ನೇ ತೋರಿಸ್ತೀನಿ, ಒಂದ್ ನಿಮಿಷ ನೋಡ್ಕೊಬಿಡಿ. ಓಕೆ, ನಮ್ಮ ಪಂಚಪಕ್ಷಿ ಶಾಸ್ತ್ರದ ಕ್ಲಾಸಸ್ನ ನಾವೇನಾದ್ರೂ ಆ್ಯಪಲ್ಲಿ ಸೆಲ್ ಮಾಡ್ತೀವಿ ಅಂತ ಹೇಳಿದ್ರೆ
ನಮ್ಮ ಪಂಚಪಕ್ಷಿ ಶಾಸ್ತ್ರದ ಕ್ಲಾಸಸ್ ಏನಾದ್ರು ನಾವು ಆ್ಯಪಲ್ ಸೆಲ್ ಮಾಡುವಂಥ ಕಾಸ್ಟ್ ಬಂದು 14,999 ಇರುತ್ತೆ. ಅದ್ರ ಜೊತೆಲಿ ಅನಿಮಲ್ ಟೋಮ್ ಅಂತ ಅಂದರೆ ಇದು ಯಾವ ರೀತಿ ಅಂತ ಹೇಳಿದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ದೇವರುಗಳು ಏಕೆ ಪ್ರಾಣಿಗಳನ್ನೇ ವಾಹನವಾಗಿ ಬಳಸ್ತಾ ಇದ್ರು? ಯಾರಾದ್ರೂ ಹೇಳ್ಬೋದಾ ಗೊತ್ತಿರೋ ಅಂಥವ್ರು? ಗೊತ್ತಿದ್ರೆ ಬರ್ತಾನೆ ಇರ್ಲಿಲ್ವಲ್ಲ ಗುರುಗಳೇ, ಅಲ್ಲ ಗೊತ್ತಿದ್ರೆ ಸರ್, ತಾನೇ ಬಂದಿರೋದು. ದೇವರಿಗೆ ನಾನು ಕೇಳ್ತಾರ ಅರ್ಥ ಮಾಡ್ಕೊಳ್ಳಿ. ದೇವರಿಗೆ ಅದೇ ತಾನೇ, ಯಾಕೆ ಗೊತ್ತಿದ್ರೆ ತಾನೇ ಬಂದಿಲ್ಲ. ಗೊತ್ತಿದ್ರೆ ಯಾರು ಬರ್ತಾ ಇದ್ರು? ನಾನು ಯಾರಿಗೂ ಹೇಳ್ತಾ ಗೊತ್ತಿದ್ದಕ್ಕೆ ಸರ್, ನನ್ನ ಬಂದಿರೋದು. ಪ್ರಶ್ನೆ ಅರ್ಥ ಮಾಡ್ಕೊಳ್ತಾ ಇಲ್ಲ ನೀವು. ಅಂದ್ರೆ ನೀವು ಅದಕ್ಕೆ ಉತ್ತರ ಕೊಟ್ರೆ ನಾನು ಅದಕ್ಕೆ ಹೇಳೋದಕ್ಕೆ ಅನುಕೂಲ ಆಗತ್ತೆ ಅನ್ನೋ ಉದ್ದೇಶ. ಏನಕ್ಕೆ ಅಂತ ಹೇಳಿದ್ರೆ ದೇವರುಗಳು ಈ ಪ್ರಾಣಿಗಳನ್ನ ವಾಹನವಾಗಿ ಬಳಸ್ತಾ ಇದ್ದಿದ್ದಂತ ಅನ್ನೋದು ಹೇಳಿದ್ರೆ ಪ್ರಾಣಿಗಳು ಝೀರೋ ಮೈಂಡೆಡ್ ಅಂದ್ರೆ ಕ್ಲೀನ್ ಸೋಲ್, ಕ್ಲಿಯರ್ ಸೋಲ್ ಅಂತ ಹೇಳ್ತೀವಿ. ಅಂದ್ರೆ ಪ್ರಾಣಿಗಳ ಆತ್ಮ ತುಂಬಾನೇ ಝೀರೋ ಸ್ಟೇಜಲ್ಲಿ ಇರುತ್ತೆ. ನಾವು ಏನೇ ಹೇಳಿದ್ರು, ನಾವು ಪ್ರೀತಿಯಿಂದ, ಈಗ ನೀವು ನಾವು ಮನೇಲಿ ಒಂದು ಪೆಟ್ ಸಾಕಿದೀವಿ ಅಂತ ಹೇಳಿದ್ರೆ ಅಥವಾ ನಾವು ಪ್ರಾಣಿ ಸಾಕಿದೀವಿ ಅಂತ ಹೇಳಿದ್ರೆ ಅದಕ್ಕೆ ಪ್ರೀತಿ ಕೊಟ್ಟಾಗ ನಮಗೆ ಪ್ರೀತಿ ಕೊಡುತ್ತಾ ಇಲ್ವಾ? ಕೊಡುತ್ತೆ ಗುರುಗಳೇ. ಅದೇ ರೀತಿ ನಾವು ಅದಕ್ಕೆ ದ್ವೇಷವಾಗಿ ನಡ್ಕೊಂಡಾಗ ಆ ದ್ವೇಷ ತೋರಿಸುತ್ತಾ ಇಲ್ವಾ? ಸೊ ತೋರ್ಸುತ್ತೆ ಗುರುಗಳೇ. ಅದೇ ರೀತಿ ಈಗ ನೀವು ಏಂಜಲ್ ಹೀಲಿಂಗ್ ಎಲ್ಲ ಕಲ್ತಿರ್ತೀರಿ, ನೋಡಿರ್ತೀರಿ, ಕೇಳಿರ್ತೀರಿ ಅಂತ ಹೇಳ್ಕೊಂತೀನಿ. ಇದೇ ರೀತಿ ಪ್ರಾಣಿಗಳ ಸೋಲಿಂದ ನಮಗೆ ಆಗ್ಬೇಕಾಗಿರತಕ್ಕಂಥ ಕೆಲಸ ಕಾರ್ಯಗಳನ್ನ ಕೂಡ ಮಾಡ್ಕೋಬಹುದು. ನಮ್ಮ ನಕ್ಷತ್ರಕ್ಕೆ ಯಾವ ಪ್ರಾಣಿ, ನೀವು ಪಂಚಪಕ್ಷಿಯಲ್ಲಿ ನೋಡತಕ್ಕಂಥ ಪ್ರಾಣಿ ಬೇರೆ ಇರುತ್ತೆ, ಹಾಗೆ ನಮ್ಮ ಝೋಡಿಯಾಕ್ ಸೈನ್ಸ್ ಅಂತ ಹೇಳ್ತೀವಲ್ವಾ, ಸೊ ಆ ಸೈನ್ನ ಮುಖಾಂತರ ನಮ್ಮ ಪಕ್ಷಿ ಯಾವುದು, ಪ್ರಾಣಿ ಯಾವುದು ಅಂತ ತಿಳ್ಕೊಳ್ತಾ ಅದ್ರ ಎನರ್ಜಿನೂ ಕೂಡ ನೀವು ಈಗ ಎಕ್ಸಾಂಪಲ್ ಎಷ್ಟೋ ಜನ ವುಲ್ಫ್ ಮ್ಯಾಜಿಕ್ ಬಿಗಿನ್ಸ್ ನೋ ಅಂತ ಒಂದು ಸ್ವಿಚ್ ವರ್ಡ್ ಕೇಳಿರ್ತೀರಿ ಅಲ್ವಾ, ಅದು ಎಷ್ಟರ ಮಟ್ಟಿಗೆ ಯಾರಿಗಾದ್ರೂ ಇಲ್ಲಿ ಮಾಡಿರೋಂಥವ್ರಿಗೆ ಹೆಲ್ಪ್ ಆಗಿದ್ಯಾ? ಎಸ್ ಗೋಳೆ ನಂಗೆ ಹೆಲ್ಪ್ ಆಗೋಳೆ. ಆಗಿದೆ ಗುರುಗಳೇ. ಡಿವೈನ್ ಮ್ಯಾಜಿಕ್ ನೋಡಿ, ಅದೇ ರೀತಿ ಅಲ್ಲಿ ನಾವು ವುಲ್ಫ್ನ ಓಕೆ ಸರ್, ಅಲ್ಲಿ ನಾವು ವುಲ್ಫ್ನ ಕರೆದು ನಮ್ಮ ಕೆಲಸಗಳನ್ನ ಮಾಡಿಸ್ಕೊಳ್ತಾ ಇದ್ದೀವಿ ಅಂತ ಇಟ್ಕೊಳ್ಳಿ ಮನಸ್ಸಲ್ಲಿ, ಓಕೆನಾ? ಅದೇ ರೀತಿ ನಮಗೆ ಯಾವ ಪ್ರಾಣಿ ಒಂದು ಸೋಲು ಸಪೋರ್ಟ್ ಮಾಡತ್ತೆ ಅಂತ ಇರುತ್ತೆ, ಆ ಪ್ರಾಣಿಯನ್ನ ಕರೆದು ನಮ್ಮ ಕೆಲಸ ಕಾರ್ಯಗಳನ್ನ ಈಗ ನಾವು ದೇವರಿಗೆ ಹೇಗೆ ಕೇಳ್ಕೊಂತೀವಿ ಅದೇ ರೀತಿ ಆ ಪ್ರಾಣಿಗೆ ನಾವು ಕೇಳ್ಕೊಳ್ಳೋ ಅಂತ ಅಭ್ಯಾಸ. ಈ ವಿದ್ಯೆನ ಜೊತೆಯಲ್ಲಿ ಬರತ್ತಿದ್ರ ಜೊತೆಯಲ್ಲಿ ಫ್ರೀಯಾಗಿ ಬೇಕನ್ನೋರು ತಗೋಬಹುದು, ಬೇಡ ಅನ್ನೋರು ಯಾರಿಗೂ ನಾನು ಫೋರ್ಸ್ ಮಾಡಿ ಈ ವಿದ್ಯೆ ಜೊತೆಲಿ ಕೊಡುವಂಥದ್ದಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಪಂಚಪಕ್ಷಿ ಶಾಸ್ತ್ರ ಕಲ್ತ ನಂತರ ಅದ್ರ ಜೊತೆಲಿ ಈ ವಿದ್ಯೆನೂ ಕಲ್ತಾಗ ಮಲ್ಟಿ ವಿದ್ಯೆ ನಿಮ್ಮ ಬಳಿ ಇರುತ್ತೆ. ಸೊ ನಿಮ್ಗೆ ಯಾವಾಗ ಏನ್ ಕೆಲಸ ಆಗ್ಬೇಕು ಈ ಪ್ರಾಣಿಗಳನ್ನ ಕೇಳ್ಕೊಂಡಾಗ ಅದು ಕೆಲಸ ಮಾಡ್ಕೊಡುತ್ತೆ ಅಂತ ಹೇಳ್ತೀವಿ. ಸ್ಪೆಷಲ್ ವೆಬಿನಾರ್ ಪ್ರೈಸ್ ಅಂತ ಹೇಳಿದ್ರೆ ಇದು ಎರಡೂ ಸೇರಿ ನಾವು ಮಾಡುವಂಥದ್ದು 999 ಆಗಿರುತ್ತೆ. ಬಟ್ ಇಷ್ಟೊಂದು ನಾವು ತಗೊಳಕ್ ರೆಡಿ ಇಲ್ಲ. ಮೊದಲನೇದಾಗಿ ಎರಡು ಬೇಕು ಅನ್ನೋರಿಗೆ 5,000 rupees ಕಾಸ್ಟ್ ಆಗುತ್ತೆ ಸರ್. ಇಲ್ಲಿ ನನಗೆ ಬೇಡ ಸರ್, ನನಗೆ ಅನಿಮಲ್ ಟೋಮ್ ಬೇಡ ಅಂತ ಯಾರಾದರೂ ಅನ್ಕೊಂಡಿದ್ರೆ ಅವ್ರಿಗೆ 3,993 ಕಾಸ್ಟ್ ಆಗುತ್ತೆ ಸರ್. ನಿಮ್ಮ ಚಾಯ್ಸ್ ಯಾವ್ದು ಬೇಕಾದ್ರೂ ತಗೋಬಹುದು. ಯಾರಿಗೆ ಯಾವ್ದು ಬೇಕು ಅದನ್ನ ಯೂಸ್ ಮಾಡೋವಂಥದ್ದು ಮಾಡ್ಕೋಬಹುದು. ನಿಮ್ಗೆ ಎರಡೂ ವಿದ್ಯೆ ಕಲಿಬೇಕಂತ ಆಸಕ್ತಿ ಇದ್ರೆ ನೆಕ್ಸ್ಟ್ ನೀವು ಅನಿಮಲ್ ಟೋಮ್ ಕಲಿತೀನಿ ಅಂತ ಹೇಳಿದ್ರು 3,000 ಎಬೋ ಅಂತೂ ಕಾಸ್ಟ್ ಇರುತ್ತೆ. ಬಟ್ ಇದ್ರ ಜೊತೆಲಿ ಏನು ಕೊಡೋದಕ್ಕೆ ಅನ್ಕೊಂಡಿದ್ದಂತ ಹೇಳಿದ್ರೆ ನಿಮ್ಗೆ ಅದ್ರ ಎನರ್ಜಿನೂ ಸಿಕ್ತು ಅಂತ ಹೇಳಿದ್ರೆ ಮಲ್ಟಿಪಲ್ ಎನರ್ಜಿ ಆಗತ್ತೆ. ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದಾಗ ಫೇಲ್ಯೂರ್ಸ್ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಎರಡೂ ಜೊತೆಯಲ್ಲಿ ಕಲಿತೀನಿ ಅಂತ ಆಸಕ್ತಿ ಇರೋವಂಥವ್ರು 5,000 rupees ಪೇ ಮಾಡ್ಬೋದು. ಬೇಡ ನನಗೆ ಇದೊಂದೇ ಪಂಚಪಕ್ಷಿ ಸಾಕು ಅಂತ ಯಾರಾದರೂ ಅನ್ಕೊಂಡಿದ್ರೆ 3,993 ಪೇ ಮಾಡಿ ಜಾಯ್ನ್ ಆಗ್ಬೋದು ಸರ್.